ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಗಣೇಶನನ್ನು ವಕ್ರತುಂಡ, ಏಕದಂತ, ವಿನಾಯಕ, ವಿಘ್ನೇಶ್ವರ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಗಣೇಶನನ್ನು ಯಶಸ್ಸು, ಬುದ್ಧಿವಂತಿಕೆ, ಜ್ಞಾನ ಮತ್ತು ಸಂಪತ್ತಿಗಾಗಿ ಪೂಜಿಸಲಾಗುತ್ತದೆ. ಗಣೇಶನನ್ನು ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ದೇವರೆಂದು ಪರಿಗಣಿಸಲಾಗುತ್ತದೆ. ಆ ಕಾರಣಕ್ಕಾಗಿ ಮೊದಲ ಪೂಜೆಯ ಗೌರವ ಗಣಪತಿಗೆ ಸಲ್ಲುತ್ತದೆ. ಇವತ್ತು ನಾವು ಮೂರುಕಟ್ಟೆ ಸಲ್ವಾಡಿಯಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ಗಣಪತಿ ದೇವಸ್ಥಾನವು ಈಶ್ವರ ದೇವಸ್ಥಾನ ಮತ್ತು ಅಮ್ಮನವರ ದೇವಸ್ಥಾನದ ಮಧ್ಯದಲ್ಲಿದೆ. ಹಾಗಾಗಿ ಈ ಊರಿಗೆ ಮೂರುಕಟ್ಟೆ ಎಂಬ ಹೆಸರು ಬಂದಿರಬಹುದು. ಈ ದೇವಸ್ಥಾನದ 24ನೇ ವರ್ಷದ 6ನೇ ಹಂತದ ಉದ್ಯಾಪನಾ ಕಾರ್ಯಕ್ರಮ ನಡೆಯಲಿದ್ದು, ಆ ಪ್ರಯುಕ್ತ ದಿನಾಂಕ 24/2/2024 ಶನಿವಾರ ಸಾಮೂಹಿಕ ಸತ್ಯನಾರಾಯಣ ಕಥೆ ನಡೆಯಲಿದೆ. ದಿನಾಂಕ 25/2/2024 ಆದಿತ್ಯವಾರ ಉದ್ಯಾಪನಾ ಹೋಮ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ. ಈ ಎಲ್ಲ ಮಂಗಳ ಕಾರ್ಯಕ್ಕೆ ಎಲ್ಲ ಭಕ್ತರು ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ ತನು ಮನ ಧನ ಸಹಾಯ ನೀಡಿ ದೇವತಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಜಯರಂಪಾಣಿ ಇಲ್ಲಿ 3 ದೇವಸ್ಥಾನ ಇದೆ. ಈ ಕಡೆ ಈಶ್ವರ, ಗಣಪತಿ, ಆ ಕಡೆ ಅಮ್ಮ, ಮಧ್ಯ ಗಣಪತಿ ಅವರು. ಈ 3 ಕಟ್ಟೆ ಅಂತ ಹೇಳ್ತಾರೆ. ಈಗ ಭಾಳ ವಿಶೇಷ ಚೌತಿಗೆ ಮತ್ತು ಯಾವಾಗಲೂ ಕಾಯಿ 3 ಗಂಟೆ ಮಾಡ್ತಾರೆ, ಹೋಮ ಮಾಡ್ತಾರೆ. ಮತ್ತು ಪ್ರತಿ ಹುಣ್ಣಿಮೆಗೂ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಪ್ರತಿ ಹುಣ್ಣಿಮೆಗೂ 4 ವರ್ಷ ಉದ್ಯಾಪನೆ. ಮತ್ತು ನಾಳೆ 24-25 ಉದ್ಯಾಪನೆ ಕಾರ್ಯಕ್ರಮ ಉಂಟು. ಸ್ವಲ್ಪ ಬೇಗ ಸೇವೆ ನಡೀತಾ ಇರ್ತಾರೆ. ಮತ್ತು ಸೋನೆ ತಿಂಗಳಿಗೆ ಸೋನೆ ಹಾಕಿ ಒಂದು 100 ಸೋನೆ ಆಗ್ತದೆ. ಚೌತಿ ತುಂಬ ಜನ ಬರ್ತಾರೆ. ಇಲ್ಲಿ ಅರ್ಚಕರಾಗಿ ನೀವೇ ಸೇವೆ ಸಲ್ಲಿಸುವುದು. ದೇವ ಗಣಪತಿ ಆಚೆ ಈಶ್ವರ, ಅದಕ್ಕೆ ಮೂರುಕಟ್ಟೆ ಅಂತ ಹೆಸರ. ಇವತ್ತಿನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಶ್ರೀ ಗಣಪತಿಯು ಸನ್ಮಂಗಳವನ್ನುಂಟು ಮಾಡಲಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.